ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈಟಕ್ಕೊಂದು ಬೊಟ್ಟಿಯಾ? ಅಯ್ಯೋ, ಒಗ್ಯಾವತ್ತಿಗೆ ನನ್ನ ಕೈ ಕಾಲೆಲ್ಲ ಬಿದ್ದೋಯ್ತದೆ ಅಷ್ಟೇ. ಅಲ್ಲ, ಈ ಮನೆಯವರು ದೈಗಿ ಅದಾರ ಹೆಂಗೆ? ಅಯ್ಯೋ ದೇವ್ರೆ, ಎಷ್ಟು ದಿನದಿಂದ ಕೂಡಿಟ್ಟಿದ್ರು ಏನೋ. ಅಯ್ಯೋ, ಈಗ ಏನಾದರೂ ಅಂದರೆ ಯಶೋದಕ್ಕಗೆ ಸಿಟ್ಟು ಬರ್ತತಿ. ಯಶೋದಮ್ಮಗೆ ಸಿಟ್ಟು ಬರ್ತತಲ್ಲ ಅನ್ನೋ ಕಾರಣಕ್ಕೆ ನಾ ಮಾಡ್ಬೇಕಲ್ಲಪ್ಪ ಇದೆಯಲ್ಲದನ್ನು. ಈ ಮನೆಯವರು ದಯ್ಯನೇ ಸಯ್ಯ. ಈ ನಮ್ನಿಯ ಈ ಪಟಿ ಬಟ್ಟೆಯ ಒಗ್ಯಾಕಾಯ್ತದ? ಕೈ ಅನ್ನೋದು ಬಿದ್ದೋಯ್ತದ ಆಟೆಯ. ಈಗೇನು ಮಾಡೋದು? ಬೇಡ. ಈಗ ಹೆಂಗಿದ್ರು ನಾ ಈಗ ತಿಂಡಿ ಕರೆದವ್ರೆ, ತಿಂಡಿ ತಿನ್ಕೊಂಬಂದು ಗಟ್ಮುಟ್ಟಾಗಿ ಕೆಲಸ ಮಾಡ್ಕೊತೀನಿ ಅಷ್ಟೇ. ಮತ್ತೆ ಏನು ಮಾಡೋದು? ಬಂದೊಂದು ದಿನದಾಗೆ ಈ ಪಟ್ಟಿ ಕೆಲಸ ಅಂದರೆ ನಾಳೆಯಿಂದ ನಾನು ಹಣ ಬೀಳೋದು ಗ್ಯಾರಂಟಿಯ. ಯಾರು ನೀವು? ನಮ್ಮನಿಗೆ ಬಂದು ನಮ್ಮನೆ ಯಾರು ಅಂತ ಕೇಳ್ತೀರಾ? ನೀ ಯಾರು ಸ್ವಾಮಿ? ಸ್ವಾಮಿ ಅಲ್ರಿ ನಾನು. ಅಲ್ಲ, ನಮ್ಮನಿ ಅಂತೀರಿ, ಇದು ನಿಮ್ಮ ಮನಿನಾ? ಮತ್ತೆ ನನ್ನ ಮನೆಯ? ನಾನು ಎಲ್ಲಿರ್ತೀನೋ ಅದೇ ನನ್ನ ಮನೆ. ಈಗ ನೀ ಯಾರು ಅದನ್ನ ಫಸ್ಟು ಹೇಳು. ನಾನು ಈ ಮನಿ ಯಜಮಾನ. ಓ ಓ ತಪತ್ತು ಸ್ವಾಮಿ, ನಂಗೆ ಗೊತ್ತಾಗಲಿಲ್ಲ. ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ನಾನು ಈ ಮನೆಗೆ ಹೊಸ್ದಾಗಿ ಬಂದಿರೋ ಕೆಲಸದವಳು. ಈ ನನ್ನ ಹೆಸರು ರತ್ನಿ ಅಂತ. ಇವ್ರು ಈ ಮನೆ ಯಶೋದಮ್ಮ ಅದಾರಲ್ಲ, ಯಶೋದಮ್ಮ ನಂಗೆ ಕೆಲಸ ಕೊಟ್ಟು ಇಟ್ಕೊಂಡವ್ರೆ. ಇಲ್ಲೇ ಮಡಿಕೊಂಡಿದ್ದಾರೆ, ಇಲ್ಲೇ ಇರು ಅಂತ ಹೇಳವ್ರೆ. ಅದಕ್ಕೆ ಇವತ್ತು ಎಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪೂರ ಕೆಲಸ ಮಾಡ್ತಾಯಿದ್ದೆ. ನಾನು ಬಂದಾಗಿಂದ ನಿಮ್ಮನ್ನು ಕಂಡಿಲ್ಲಲ್ಲ ಸ್ವಾಮಿ, ಹಂಗಾಗಿ ಗೊತ್ತಾಗಲಿಲ್ಲ. ಏನು ಅನ್ಕೋಬೇಡ್ರಿ. ನನ್ನ ಹೆಸರು ರತ್ನಿ ಅಂತಯ್ಯ. ಓ, ನಮ್ಮ ಯಶೋದ ಕರೆಸ್ಕೊಂಡಾಳ ನಿಮ್ಮನ್ನ? ಹಾಂ ಹಾಂ ಹಾಂ. ಅಂದಂಗೆ ಸ್ವಾಮಿ, ನೀವು ಆ ಗಂಗಾಕರದಾರಲ್ಲ ಅವ್ರ ಗಣ್ಣ? ಹೌದು. ಸಾರಿ ಸಂದಾಗವ್ರಿ. ನಂಗೆ ನಿಜ ಹೇಳ್ಬೇಕು ಅಂದರೆ ಅವ್ರಿಗಿಂತ ನೀವೇ ಭಾರಿ ಒಳ್ಳೆಯವರು. ಮಕ್ಕ ನೋಡ್ತಿದ್ದಂಗೆ ಗೊತ್ತಾಯ್ತು ನನಗೆ. ಗಂಗಾಕರ್ಗಿಂತ ನೀವೇ ಸಾನೇ ಒಳ್ಳೆಯವ್ರದಿರಿ. ಓ ಸರಿ ಸ್ವಾಮಿ, ನಿಂತ್ಕೊಂಡ್ರೆ ಒತ್ತಾಯ್ತದೆ. ನಾನು ಎಲ್ಲ ಬಟ್ಟೆಯ ಒಗಿಬೇಕು. ಈ ಬಟ್ಟೆ ಐತಿ, ನಿಂತ್ಕೊಂಡು ಮಾತಾಡಿದ್ರೆ ಆಯ್ತದ ಕೆಲಸ. ಕ್ಯಾಮೆ ಎಲ್ಲ ಹಂಗೆ ಉಳ್ಕಂತದೆ. ಅದಕ್ಕೆ ನಾ ಬರ್ತೀನಿ. ಈಗ ಇಷ್ಟು ಬಟ್ಟೆ ನೀರೇ ಒಗಿತೀಯಾ? ಭಾಳ ಅಕ್ಕವನ. ಇವತ್ತೊಂದು ಅರ್ಧ ಒಗದು ಹಾಕು, ಬೇಕಾದ್ರೆ ನಾಳೆ ಬಂದಿಂದ ಮತ್ತೊಂದು ಅರ್ಧ ಒಗಿವಂತಿ. ಅಯ್ಯೋ, ನಿನ್ಗಿನ್ನೂ ಈಸಿಯಾಗಿ ಗೊತ್ತಿಲ್ವಾ? ನಾ ಎಲ್ಲಿ ಹೋಗಕ್ಕಿಲ್ಲ. ಅಮ್ಮವ್ರು ಹೇಳವ್ರೆ ಇಲ್ಲೇ ಇರ್ಬೇಕಂತೆ. ನಾನು ಇಲ್ಲೇ ಇದ್ಕೊಂಡು ಕೆಲಸ ಮಾಡೋದು ಸ್ವಾಮಿ. ರಾತ್ರಿ ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಮನಿಕೊಂಡು ಬೆಳಿಗ್ಗೆ ಮತ್ತೆ ಹೋಗೋದು. ಇಲ್ಲೇ ಕೆಲಸ ಮಾಡೋದು, ಇಲ್ಲೇ ಮನಿಕೊಳ್ಳೋದು, ಇಲ್ಲೇ ಇರೋದು. ಓ, ಇದು ಒಂಥರ ಚೆನ್ನಾಗೈತೆ ಬಿಡು ಇದು. ಆದರೆ ಮನೆಗೆ ಹೋಗಂಗಿಲ್ಲ, ಇಲ್ಲೇ ಕೆಲಸ ಮಾಡ್ಕೊತ ಇಲ್ಲೇ ಇರೋದು. ಓ ಸ್ವಾಮಿ, ಅಲ್ಲ, ಇಲ್ಲಿ ಇರಕ್ಕೆ ಎಲ್ಲಿ ವ್ಯವಸ್ಥೆ ಮಾಡ್ಯಾರ? ಜಾಗ ನಿನಗೆ ಪ್ರತ್ಯೇಕವಾಗಿ ಇರಕ್ಕೆ ಎಲ್ಲೈತಿ? ಅದೆಲ್ಲ ನಂಗೆ ಗೊತ್ತಿಲ್ಲ ಸ್ವಾಮಿ. ಈಗ ರಾತ್ರಿ ನೋಡ್ಬೇಕು ಎಲ್ಲಿ ಮಲ್ಗೋದು, ಎಲ್ಲಿರೋದು, ಎಲ್ಲಿ ನನ್ನ ಬಟ್ಟೆ ಇಟ್ಕೊಳ್ಳೋದು ಅಂತ. ಈಗ ಅಲ್ಲಿ ಮಟ ನನ್ನ ಕೆಲಸ ಏನೈತೆ ಅಟ್ ಮಾಡೋದು ಸ್ವಾಮಿ. ಅವರು ಒಳಗವ್ರೆ. ಓರಿ ಈಗ ನನಗೆ ಗೊತ್ತಾಯ್ತದೆ. ನಾನು ಬಟ್ಟೆ ಎಲ್ಲ ಎತ್ಕೊಂಡು ಒಗೆದು ಹಾಕ್ಬೇಕು. ಪಾಪ ಒಬ್ಬಕ್ಕೆ ಹೆಂಗೆ ಎತ್ಕೋತಿ? ಬಾಯಿಲಿ ಎತ್ತ ನೋಡ್ತಿ, ಕೈಯಾಗ ಕೊಡ್ಲೇನ? ನಾವು ಒಟ್ಟು ಇಟ್ಕೊಡ್ತೀನಿ ಬಾ. ಅಯ್ಯೋ ಸ್ವಾಮಿ, ಬೇಡ ಸ್ವಾಮಿ. ಅಮ್ಮ ನೋಡಿದ್ರೆ ನಂಗೆ ಬೈತಾರೆ ಮತ್ತೆ. ಯಾಕೆ ಬೇಕು? ನೀವು ಮನೆ ಯಜಮಾನ್ರು ನಿಮ್ಮ ತಾವು ಕೆಲಸ ಮಾಡ್ಸದ? ಅಯ್ಯೋ ಏನಿಲ್ಲ. ಆಮೇಲೆ ನನ್ನ ಸರ್ಕಾರಿ ಸ್ವಾಮಿ, ನೀವು ಸರ್ಕಾರಿ ಸ್ವಾಮಿ. ನಮಗೆಲ್ಲ ಇದೆಲ್ಲ ಅನುಭವ ಇದೆ. ನಮಗಿವೆಲ್ಲ ರೂಢಿ ಆಗದೆ ಸ್ವಾಮಿ. ಸರ್ರಿ, ಏನಾಗಲ್ಲ ಬಾ ನೀನು. ಆಯ್ತು ಸ್ವಾಮಿ. ನಿನ್ನ ಹೆಸರು ಭಾಳ ಚಂದ ಐತಿ ಬಿಡ. ಹ್ಞೂ ಸ್ವಾಮಿ, ಎಲ್ಲರೂ ಹಂಗೆ ಅಂತಾರೆ. ಅಂದ್ರೆ ನಿನ್ ಗಂಡ ಮಕ್ಕಳು ಯಾರು ಇಲ್ಲನ? ಇಲ್ಲ ಸ್ವಾಮಿ, ಗಂಡ ಅನ್ಸ್ಕೊಂಡವನು ಆಗ್ಲೇ ನೆಗದ್ ಬಿದ್ನಿ. ಅಲ್ಲಿ ಮರ ಆಗೋದಾ, ಸತ್ಸಂಕಿ ಮರ ಆಗೋದಾ? ನಾನು ಒಬ್ಳೆ ಸ್ವಾಮಿ. ಮಕ್ಕಳು ಮರಿ ಏನೂ ಇಲ್ಲ. ಅದಕ್ಕೆ ಇಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಹೋಗು ಅಂದರೆ ಹ್ಞೂ ಅಂತ ಅಂದಿದ್ದು. ಹೌದಾ? ಆಗ್ಲಿ ಬಿಡ, ಏನು ಅನ್ಕೋಬೇಡ. ನೀನು ನಮ್ಮ ಮನ್ಯಾಗ ಹೋಗ್ಬೇಕಿದ್ದಂಗೆ. ಬಾಬಾ ಇದು ಹಿಡಿ. ನೀ ಆ ಕಡೆ ಹಿಡ್ಕೊ, ನಾ ಈ ಕಡೆ ಹಿಡ್ಕೋತೀನಿ. ಅಷ್ಟು ಅಲ್ಲಿ ಕೊಡ್ತೀನಿ. ಗುಡ್ಡ ಎತ್ತಿದಂಗೆ ಆತಿದನ್ನ. ಅಯ್ಯಯ್ಯಪ್ಪ ಆಯ್ಸ. ಅದಕ್ಕೆ ಸ್ವಾಮಿ ಹೇಳಿದ್ದು ನಿಮ್ಗೆ ಜಾಸ್ತಿ ಆಯ್ತದೆ ಅಂತ. ಬಿಡಿ ಸ್ವಾಮಿ, ನಾನು ತಗೊಂಡೋಯ್ತೀನಿ. ಯಾರು ನೋಡಿದ್ರೆ ಏನಾರು ಅಂದರು. ಯಾರೇನಂತಾರವ? ಬಾ ಎತ್ಕೊ, ನೀವು ಹಿಡ್ಕೊಂಡು ನಾವು ಹಿಡ್ಕೊಂಡು ಹೋಗ್ತೀನಿ. ಅಕ್ಕ, ಇದೇನು ನೋಡಕತ್ತೀನಿ ನಾನು? ಕಣ್ಣ ಸಲಿಗೆ ಎಲ್ಲ ನಮ್ಮತ್ತಿ ಸುಲಿಗೆ. ನಮ್ಮತ್ತಿ ನೋಡಿದ್ರೆ ಉರ್ಕೊಂಡು ಸಾಯೋದ್ ಕಡಿಗೆ. ಹೊಸ ಅನುಭವ ನಮ್ಮತ್ತಿ ನೋಡಿ ನುವ ರೀ. ಅಲ್ಲ, ನೀವ್ಯಾಕ್ರಿ ಅರ್ಬಿ ಎತ್ತಕತ್ತೀರಿ? ಅಕ್ಕಿ ಅರ್ಬಿಗೆ ತುಗ್ಯಾಕ್ ಬರೋದಲ್ಲನ? ನಾ ಬೇಡ ಅಂದೆ ಕಣ್ರವ. ಅಯ್ಯರೇ ಬಂದು ಬಟ್ಟೆಯ ಎತ್ತಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವರೇ ಹಿಡ್ಕೊಂಡಿದ್ದು. ಲೇ ರತ್ನಿ, ನಿನ್ ಕೆಲಸ ಏನ? ಈ ಮನೆ ಕೆಲಸ ಮಾಡೋದ ನಿನ್ ಕೆಲಸ. ಅದ
ಮಾಮರೆ ನೋಡಿದ್ರ ನಾ ಬೇಡ ಅನ್ನಲ್ಲ ನಿಮ್ಗೆ, ನೀವೇ ಮಾಡಕ್ ಬಂದಿದ್ದು. ಅಮ್ಮರು ನಾನೇ ಹೇಳ್ದೆ ಅನ್ಕೊಂಡ್ಬಿಟ್ರು. ನಂಗೆ ಹಿಂಗೆಲ್ಲ ಮಾತಾಡಿದ್ರೆ ಸರಿ ಬರಕ್ಕಿಲ್ಲ, ನಂಗಾಗಲ್ಲ ಸಮಯ, ನಾ ಮಾಡಲ್ಲಪ್ಪ ಇಲ್ಲಿ ಕೆಲ್ಸವ. ನಾ ಹೋಯ್ತೀನಿ, ನಡಿ ಕೆಲಸ ಬಿಟ್ಟೆ. ಯಶೋದಮ್ಮ, ಹಂಗ್ಯಾಕ್ ಮಾಡ್ತೀಯ ಪಾಪ, ಅರಿಬಿ ನೋಡಲ್ಲ ಒಂದು ಗುಡ್ಡಾಗ್ಯಾವು, ಅದು ಕೊಟ್ಟು ಎತ್ತಾಕಂತೇಳಿ ಸಹಾಯ ಮಾಡಿದ್ನಿ. ಎತ್ತ ಕೊಡ್ತೇನೆ ಬಾರವಾ ತೋರ್ಸ್ಕೊಂಡು ಹೋಗಿವಂತಿ ಅಂತೇಳಿ. ನೀನು ಅದಿಯಲ್ಲ, ನೀನು ಮನುಷ್ಯ ಹೇಳೋದು ಏನದಿಲ್ಲ, ಅದು ಏನಾಯ್ತ ಅದಕ್ಕೆ ಅಷ್ಟಕ್ಕೆ ಹಿಂಗೆಲ್ಲ ಬಾಯ್ ಮಾಡ್ಬೇಕನ? ಅಯ್ಯೋ ನಿನ್ನ ಸ್ವಲ್ಪ ಕಷ್ಟ ಸುಖ ಒಬ್ರದೊಬ್ರು ಅರ್ಥ ಮಾಡ್ಕೋಬೇಕು. ಏನ ಹಂಗ ಮಾತಾಡೋದು ಸರಿ ಆಗೋದಿಲ್ಲ, ಅದು ಏನಂತ ತಿಳ್ಕೊಂಬಿಟ್ಟಿ ನೀನು? ಹೌದಪ್ಪ, ಇಷ್ಟು ದಿನದಾಗ ಯಾವತ್ತಾರ ನಾನು ಒಗದು ಹಾಕ್ತಿದ್ದಾಗ ಬಂದು ಕೈ ಇಟ್ಟಿರೇನ್ರಿ? ಓಹೋ, ಇವತ್ತಿಕ್ಕಿ ಕಷ್ಟ ಸುಖ ಅರ್ಥ ಮಾಡ್ಕೊಳಕ್ ಹೋಗಿರೇನ? ಮೊದ್ಲು ಹೆಂಡತಿ ಕಷ್ಟ ಸುಖ ಅರ್ಥ ಮಾಡ್ಕೊರಿ. ಓಹೋ, ಏನಿದೆ ಏನು ನೀವೇನ ಮಾಡಿದ್ರು ನೋಡ್ಕೊಂಡು ಸುಮ್ಮನಿರ್ತೇನಂತ ಮಾಡಿರೇನ? ನನ್ಗೆ ಎಲ್ಲ ಗೊತ್ತಾಕೈತಿ, ನಾ ಏನ ಹುಂಬುಷೇನಲ್ಲ. ಓಹೋ, ಚಂದ ತೆಳ್ಳಗ ಬೆಳ್ಳಗ ಚಂದ ಕಂಡುಬಿಟ್ಲನ, ಅದಕ್ಕೆ ನಾಟಕ ಮಾಡಕತ್ತೀರಲ್ಲ. ಏನಾಗತ್ತೈತಿಲ್ಲ, ಏನಾಗತ್ತೈತಿಯರ? ಅಯ್ಯೋ ಅಕ್ಕ, ನೀ ಆಗಲೇ ಬರ್ಬೇಕಾಗಿತ್ತು. ಇಲ್ಲಿ ಏನೇನಾಕಿತ್ತಂತ ಗೊತ್ತಾಗ್ಬಿಡ್ತಿತ್ತು. ಈಗ ಬಂದ್ಬಿಟ್ಟಿನಿ, ಲೇಟ್ ಆಗ್ಬಿಡ್ತು. ಯುವರ್ ಟೂ ಟಾಯ್ಲೆಟ್. ಓ ಮಂಗಳ, ಅದು ಯುವರ್ ಟೂ ಟಾಯ್ಲೆಟ್ ಅಲ್ಲ, ಯುವರ್ ಟೂ ಲೇಟ್. ಅದೇ ನಮ್ಮತ್ತಿ ಎರಿ 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 ಹಂದಿ. ಥೂ ಮಂಗಳ, ಅದು ಹಂದಿ ಅಲ್ಲ, ಆಂಗ್ರಿ. ಆಕಿ ಇಂಗ್ಲಿಷ್ ಆಮ್ಯಾಗ ಮಾತಾಡ್ಕೋಲ್ಲಕ್ಕ. ಯಶೋದ, ಏನಾತತ್ತೀರ? ಅದು ಮೊದ್ಲಿಕ್ಕಿನ ಓಡ್ಸ್ ಈಕಿ ಏನ್ ಮಾಡಕ್ ಬಂದಾಳ ಇಲ್ಲಿಗೆ? ನನ್ ಗಂಡನ ಕಡೆ ಕೆಲಸ ಮಾಡ್ಸಕತ್ತಾಳ ನೋಡು. ನನ್ ಗಂಡ ಅರ್ಬಿ ಎಲ್ಲ ತೋಸಿ ಕೊಡೋದು ಮಾಡೋದು ಒಗ್ಯೋದು ಕುತ್ಕೊಂಡು ಏನು ಒಗದ್ ಕೊಟ್ಟಂಗೆ ಹಿಂಡು ಒಣಾಕೆ ಬಿಡ್ತಾರ ಏನೋ, ಯಾರಿಗೆ ಗೊತ್ತು. ನಂಗೆ ಯಾಕೆ ಸರಿ ಬರವಲ್ತವ ಈ ಹುಡುಗಿ, ನಂಗೆ ಇಷ್ಟ ಆಗ್ಲಿಲ್ಲ ಬಿಡು. ಇಲ್ಲಿರೋದು ಮಾಡೋದು ವಸ್ತಿ ಬೇರೆ ಇರ್ತಾಳ ಅಂತಿ, ಯಾಕೋ ನಂಗೆ ಸರಿ ಬರ್ಲಿಲ್ಲ, ಅಷ್ಟು ನಂಗೆ ಇಷ್ಟ ಆಗ್ಲಿಲ್ಲ. ಬೇಡ, ಮೊದ್ಲು ನಾ ಹೇಳ್ತೇನೆ ನೋಡು, ನಿಂಗೆ ಮತ್ತೆ ಬೇರೆದಾರ ಕೆಲಸದಾರ ನಾ ಹುಡುಕ್ತೇನಂತ, ಮೊದ್ಲು ನೀನು ಈಕಿನ ಕಳಿಸ್ಬಿಡು. ಅಯ್ಯೋ 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 ಅಯ್ಯೋ, ನಂಗೆ ಹಿಂಗೆ ಯಾರು ಅಂದಿದ್ದಿಲ್ಲ. ಇವ್ರು ನೋಡಿ ಹೆಂಗಂತವ್ರೆ. ಅಲ್ಲ ಮರೆ, ಬಡವ್ರು ಹೋದ್ರೆ ಆಟ ಕೀಳು ಅನ್ಕೊಂಬಿಟ್ರ? ಯಾಕೆ ನಮ್ಗೆ ಯಾಕೆ ಬೇಕು ನಿಮ್ಮ ಗಂಡ? ಅಲ್ಲ ಅವರೇ ಪಾಪ ನಮ್ಮ ಬಟ್ಟಿಯ ಈ ಪಟ್ಟಿ ಇರೋದು ನೋಡ್ಬಿಟ್ಟು ಎತ್ಕೊಂಡು ಕೊಡ್ತೀನಿ ಬಾ, ಆ ಕಡೆ ಇಡ್ತೀನಿ ನೀನೇ ಒಕ್ಕ ಅಂತ ಹೇಳಿದ್ದು. ನೀವು ನೋಡಿದ್ರೆ ಹಿಂಗಂತೀರಿ. ಅಯ್ಯೋ ದೇವ್ರೆ, ಆಗಲ್ಲಪ್ಪ, ಆಗಕ್ಕಿಲ್ಲ. ನನಗೆ ಈ ಥರ ಎಲ್ಲ ಅನ್ಸ್ಕೊಂಡಿರಕ್ಕೆ ಆಗೋದೇ ಇಲ್ಲ. ಯಶೋದಮ್ಮ, ನಿಮ್ಮ ಮಕ್ಕ ನೋಡ್ಕೊಂಡು ಸುಮ್ತೀವಿ, ಇಲ್ಲ ಅಂದಿದ್ರೆ ಮಕ್ಕ ಕೊಡ್ದಂಗೆ ಹೇಳ್ಬಿಡ್ತಿದ್ದೆ. ನಂಗಾಗಲ್ಲಪ್ಪ, ನಾನಿಲ್ಲಿ ಕೆಲಸ ಮಾಡೋದಿಲ್ಲ. ಈ ಪಟ್ಟಿಯ ಅವಮಾನ ಮಾಡಿಸ್ಕೊಂಡು ಯಾರು ಕೆಲಸ ಮಾಡ್ತಾರೋ? ಆಗೋದಿಲ್ಲ ಯಸಮ್ಮ, ನಂಗಾಗೋದಿಲ್ಲ. ನಾವು ಒಯ್ತೀನಿ. ಅತ್ತಿಯರ ಮಾವರಿ ಏನಿದೆಲ್ಲ? ಅಯ್ಯೋ ಏನಿಲ್ಲವಾ, ಇದು ಅರ್ಬಿ ಜಗ್ಗಿದ್ವಲ್ಲ, ಹಂಗೆ ಮಾತಾಡ್ಸಿದೆ. ಯಾರು ಏನು ಎತ್ತ ಅಂತ ವಿಚಾರಿಸಿದೆ, ನಂಗೆ ಗೊತ್ತಿದ್ದಿಲ್ಲಲ್ಲ. ವಿಚಾರಿಸಿದ್ಮೇಲೆ ಪಾಪ ಬಟ್ಟಿ ಬಾಳಿದ್ವಲ್ಲ, ಬಾರವಾತ ಎತ್ತಿಡ್ತಾನೆ ಅಂತ ಇಡ್ತಾ ಇದ್ದೆ ಅಷ್ಟೇ. ತೋರ್ಸ್ಕೊಂಡು ಒಕ್ಕೊಳ್ಳಕ್ಕ ಅಂತೇಳಿ ಅಷ್ಟನ್ನೇ ನೋಡಿ ಹಿಂಗೆ ಬಾಯ್ ಮಾಡ್ತಾ ಇದ್ದಾಳ. ಈಕಿಗೆ ಹೇಳಿ ಸಾಕಾವಕತಿ, ಅದಕ್ಕೆ ನಾನು ಸುಮ್ಮನೆ ನಿಂತು ಬಿಟ್ಟೆ. ಅದ್ರಾಗ ಏನೈತ್ರಿ ಅತ್ತಿಯರ? ಸೊ ವಾಟ್? ವಾಟ್ 3 ಪಡಿ ತಾಟ್, ಹೊರಗೈತಿ ಬುಟ್ಟು, ಮನಿ ಕೆಲಸಕ್ಕೆ ಔಟ್, ಅತ್ತೆಗಳ ಸಿಟ್ಟು. ಮಂಗಳಿ ಸುಮ್ಮನಿರು. ಆಕಿಗೇನು ಸುಮ್ಮನಿರು ಅಂತೀರಿ ಅತ್ತಿಯರ? ಅತ್ತಿಯರ, ನನಗೆ ಮನೆ ಕೆಲಸ ಎಲ್ಲ ಮಾಡೋಕೆ ಆಗಲ್ಲ. ನಾನು ಅದಕ್ಕೆ ಆಕಿನ ಕರ್ಸ್ಕೊಂಡಿರೋದು. ನೀವು ಹಿಂಗೆ ಅವಮಾನ ಮಾಡಿದ್ರೆ ಹಂಗೆ? ಅಲ್ಲ, ಏನು ಆಕಿ ಏನು ಗತಿಗೆಟ್ಟು ನಿಂತಾಳಂತ ತಿಳ್ಕೊಂಡಿರೆ? ಅಂಥದ್ದೇನು ಬಂದೈತಿ? ನೀವು ಹಿಂಗೆಲ್ಲ ತಪ್ಪು ತಿಳ್ಕೊಬಾರ್ದು ಅತ್ತಿಯರ. ನಾವು ಯಾವ ದೃಷ್ಟಿಯಿಂದ ನೋಡ್ತೀವ, ಯಾವ ಕಣ್ಣಿಂದ ನೋಡ್ತೀವ, ಹಂಗೆ ಕಾಣ್ತತಿ ಜಗತ್ತು, ಗೊತ್ತನ? ಕಾಮಾಲಿ ಕಣ್ಣರಿಗೆ ಕಾಣೋದೆಲ್ಲ ಹಳದಿ ಅಂತೆ. ಅಯ್ಯಯ್ಯೋ ಅತ್ತಿ, ನಿನ್ ಕಣ್ಣಿಗೆ ಹಂಗಾರೆ ಕಾಮಾಲಿ ಬಂದಿದ್ದೆ ಕರೆ. ಅವರೆಲ್ಲ ಹಳದಿ ಹಳದಿ ಕಾಣಕತ್ತಾರ. ಎಲ್ಲೋ ದಟ್ಟಿ ಪೆಲ್ಲೋ. ಅತ್ತಿ, ನಾವೆಲ್ಲರೂ ನಿಂಗೆ ಹಳದಿ ಕಾಣಕತ್ತೀವಿ. ಮಂಗಳಿ, ನೀನು ಒತ್ತ ಓದಿತೀನಿ ಈಗ. ಹೊಟ್ಟೆಗೆ ಪಾಪು ಐತಿ, ಹಂಗೆಲ್ಲ ಓದಿಬಾರ್ದ ನೋಡು. ನಾನು ಈ ಎಸದ ಕಾಣೋದೆಲ್ಲ ಹಳದಿ ಅಂತ ಅಲ್ಲವಾ, ಏನು ಗೊತ್ತನ, ಈಗ ನಂಗೆ ಆಗಲ್ಲವಾ ಇವೆಲ್ಲ ನೋಡ್ಕೊಂಡು ಅಂತಾರ ಸರಿ ಅನಿಸ್ಲಿಲ್ಲ ನಂಗೆ. ಅದಕ್ಕೆ ಮಾವರಿಗೆ ಸೂಕ್ಷ್ಮವಾಗಿ ಹೇಳ್ರಿ, ಇನ್ನೊಂದ್ಸಲ ಸಹಾಯ ಮಾಡಬೇಡ ಅಂತೇಳಿ. ಮುಗಿದೋತು. ನೀವು ಅಕ್ಕಿನೇ ಮನೆ ಬಿಟ್ಟು ಕಳಿಸ್ತೀನಿ ಅಂದ್ರೆ ಆಕಿ ಹೋದ್ರೆ ನಾನು ಹೋಗ್ತೇನೆ ರೀ. ನನಗೆ ಆಗಲ್ಲ, ಆಕಿ ಬೇಕು ನಂಗೆ ಅಷ್ಟೇ. ನನ್ನ ಸಲಾಗಿ ನಾ ಕರ್ಸ್ಕೊಂಡಿರೋದು, ಪಗಾರ ನಾ ಕೊಡ್ತಾ ಇರೋದು. ಆತಲ್ಲ, ಕೇಸ್ ಕಲಾಸ್ ನಾಟಕ ಬಂದ್. ಆತ ಅಕ್ಕಿ ಬೇಕಲ್ಲ ನಿಂಗೆ? ನಾನು ಇವ್ರಿಗೆ ಹೇಳ್ತೇನೆ. ಏನ್ರಿ, ಬರ್ರಿ, ನಿಮ್ಮ ಹತ್ರ ಒಂಚೂರು ಮಾತಾಡ್ಬೇಕು. ಏನು ಬರ್ರಿ, ಈ ರೀತಿ ಇನ್ನೇನು ಸಹಾಯ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಹೇಳಕತ್ತೇನೆ ಕೇಳ್ರಿ. ನೋಡಿದ ಜನ ಏನು ಅನ್ಕೋಬೇಕು? ನಮ್ಗೆ ನಮ್ದಾದಂಥ ಒಂದು ಮರ್ಯಾದೆ ಐತಿ ಅತ್ತಿ. ಎಲ್ಲರಿಗೂ ಅವ್ರವ್ರದೇ ಅದೇ ಇರೋದು. ಏನು ಮಂದಿ ಕಡೆ ಬಾಡಿಗೆ ತಂದಿರ್ತಾರನ, ಕಡಾಯಿಸ್ಕೊಂಬಂದಿರ್ತಾರ ಕೇಳಿ. ಮೊದ್ಲು ಹಾಡ್ಬಿಟ್ಟು ನೀನು ಮನೆ ಬಿಟ್ಟು ಓಡಿಸ್ಬೇಕು. ಅಂದ್ರೆ ದಾರಿಗೆ ಬರ್ತಿ. ವಾಟತ್ತಿ ವಾಟ ಇವು ತಾಟ. ನಾನೇನು ಮನೆ ಕೆಲಸಕ್ಕೆ ಅಂತ ಮಾಡಿಯ ಮನೆ ಬಿಟ್ಟು ಓಡ್ಸಕ್ಕ? ಹೌದಾ, ನಂಗೆ ಒಚ್ಚಲಕ್ಕ ಟೂ ಮಳಿ ಬಡಬಡ್ದೀನಿ. ನಾನು ಎಲ್ಲಿ ಹೋಗೋದಿಲ್ಲ. ಹೌದಾ, ನಂಗೆ ಮಂಗಾರ ಬೆಳೆ ತೊಗೊಂಬಂದಿನಿ. ನನ್ನ ಮನೆ ಬಿಟ್ಟು ಕಳ್ಸ್ಬೇಕಂದ್ರೆ ಅತ್ತಿ, ಇದು ನಮ್ಮ ಅಜ್ಜನ ಮನೆ. ನಾನು ಎಲ್ಲಿ ಕಳ್ಸಕ್ಕೆ ಆಗದೇ ಇಲ್ಲ. ಛೇ ಶೋದಕ್ಕ, ಅತ್ತಿ ನಿಮ್ಮ ಮ್ಯಾಲ ಭಾಳ ಗುಗ್ರಿ ಆಗ್ಯಾರ. ವೆರಿ ವೆರಿ ಗುಂಗ್ರಿ. ಛೇ ಮಂಗಳ, ಅದು ಗುಂಗ್ರಿ ಅಲ್ಲ, ಆಂಗ್ರಿ ಅಂದ್ರೆ ಸಿಟ್ಟು. ಓ ಅದ ಸ್ವಲ್ಪ ಮಿಸ್ಟೇಕ್ ಆಯ್ತು, ಸ್ಮಾಲ್ ಮಿಸ್ಟೇಕ್.
ನಂದು ಹೇಳಿ ನಂಗೆ ಆಗಕ್ಕಿಲ್ಲ ನಾವು ಹೋಯ್ತೀನಿ ಎಸದಕ್ಕ. ನೋಡವ್ವ ನನ್ನ ಹೆಂಡತಿ ಭಾಳ ಬಾಯ್ ಬಿಡ್ಕಿದಾಳ. ಆಕಿ ಮಾತಿಗೆ ಬೇಜಾರಾಗಿ ನೀ ಹೊಕ್ಕನಿ ಗಿಕ್ಕನಿ ಅನ್ನಕ್ಕೆ ಹೋಗ್ಬೇಡ. ಏನು ಅದು ಹಂಗೆ ಹುಚ್ಚುಗುರ್ಗಿ ನಾ ಅದ್ರ ಕೂಟ ಮಾತಾಡ್ತೀನಿ, ನೀನು ನಿನ್ನ ಕೆಲಸ ಮಾಡ್ಕೊರುವ ಪಾಪ. ಮಾವ ಅತ್ತಿಯರಿಗೆ ಹೇಳ್ರಿ, ನನಗೆ ಮೊದ್ಲಿಂದ ಯಾವತ್ತೂ ಕೆಲಸ ಮಾಡಿ ರೂಢಿ ಇಲ್ಲ. ಅದ್ರ ಸಂಬಂಧ ನಾನು ನಮ್ಮ ಅವ್ಗೆ ಹೇಳಿದ್ದಕ್ಕೆ ಪಾಪ ಕೆಂಪಿಯರ್ ತಂಗಿ ರತ್ನಿನ ಇಲ್ಲಿ ಕಳ್ಸ್ಯಾರ. ಇವ್ರು ಹಿಂಗೆ ಮಾಡಿದ್ರೆ ನಂಗೆ ಭಾಳ ಒಂಥರ ಮನ್ಸಿಗೆ ದುಃಖ ಆಕತ್ ನೋಡ್ರಿ. ನಾನು ಹೋಗ್ತೇನೆ, ಆಮೇಲೆ ಸೊಸಿ ಇರಲ್ಲ ಬರಲಿಲ್ಲ ಮಾಡಲಿಲ್ಲ ಅಂದ್ರೆ ನಾ ಕೇಳಕ್ಕೆಲ್ಲ. ನೀ ಏನು ಚಿಂತೆ ಮಾಡ್ಬಿಡ್ಬಾ, ನಂದು ಅದಕ್ಕೆ ಏನಾರು ರೋಗ ಬಡ್ದತಿ ಏನಾಕಿಗೆ. ಅಮ್ಮರೇ ಆಗಕ್ಕಿಲ್ಲ, ನಂಗೆ ಹಿಂಗೆಲ್ಲ ಅನ್ಸ್ಕೊಂಬಿಟ್ಟು ಕ್ಯಾಮೆ ಮಾಡೋಕೆ ಆಯ್ಕಿಲ್ಲ. ನಾನೇನು ಬಿಟ್ಟು ಬಿದ್ದೀವಿನ, ನಾನೇನು ಕಣ್ಕೊಂಡು ಗಂಡಸ್ರ ಕಡೆ ನೋಡ್ಕೊಂತ ಅಡ್ಡಾಡ್ತೀನ. ಗಂಡಿಲ್ಲ ಅಂದ ಮಾತ್ರಕ್ಕೆ ನಾವೇನು ಹಂಗೆಲ್ಲ ಅಂತ ಹೆಣ್ಮಗಳಾಗಿದ್ದರೆ ನಾನು ಹಿಂಗಿರ್ತಿರ್ಲಿಲ್ಲ, ಇಲ್ಲಿ ಯಾಕೆ ಬಂದಿರ್ತಿದ್ದೆ, ಯಾವನ್ನಾರ ನೋಡ್ಕೊಂಡು ಬೆನ್ನತ್ಕೊಂಡು ಓಡೋಯ್ತಿದ್ದೆ. ಇವ್ರು ಮಾತಾಡೋದು ನಂಗೆ ಭಾಳ ಸಾನೇ ನೋವಾಯ್ತು ಮರೆ. ಬೇಜಾರು ಮಾಡ್ಕೋಬೇಡ ಕೆಂಪಿನ ಬರ್ತಾಳೆ ರತ್ನಿ, ಬೇಜಾರು ಮಾಡ್ಕೋಬೇಡ. ಹಂಗೆ ಅದು ನಮ್ಮ ಅತ್ತೆ ಸ್ವಾದಿಗೇಡಿ ಖರೇನ. ಹೋಗಿ ನೀನು ಕೆಲಸ ಮಾಡ್ಕೊ. ನೋಡಿದ್ರಿ ಮಂಗಳ ಹೆಂಗೆ ಮಾತಾಡ್ತಾರವ್ರು ಅಂತೇಳಿ. ಈಗ ಪಾಪ ಕೆಂಪಿಗೆ ಹೇಳಿದ್ ಕೇಳಿ ನನಗಂತೂ ಭಾಳ ಬೇಜಾರಾಯ್ತು. ಹೌದು, ಯಾರಾದರೂ ಬಿಟ್ಟು ಬಿದ್ದಾರನ್ನ ಹೇಳಿನೇ ನೋಡೋಣ. ಆಕೆ ಅಂತ ಹೆಣ್ಮಗಳಾಗಿದ್ರೆ ಆಕೆ ಇಲ್ಲಿ ದುಡ್ಕೊಂಡು ತಿನ್ನಕ್ಕೆ ಬರ್ತಿದ್ಲು. ಕಂಡ್ಕಂಡವ್ರಿಗೆ ಇದು ಮಾಡ್ಕೊತ ಆಡಾಡ್ತಿದ್ಲು. ಯಾವತ್ತೂ ಮಾತಾಡಬಾರ್ದು ಆ ಥರ ಮನುಷ್ಯ. ಕಷ್ಟ ಸುಖ ಅನ್ನೋದು ಎಲ್ರಿಗೂ ಇರೋದೆ. ಛೇ, ಒಂದು ಹೆಣ್ಣು ಒಂಟಿಯಾಗೈತೆ ಅಂದ ತಕ್ಷಣ ಜಗತ್ತು ಮಾತಾಡೋದೇ ಇಂಥ ಮಾತು ನೋಡಲ್ಲ. ಛೇ, ಅಯ್ಯೋ ಅಕ್ಕ, ಇಂಥವ್ರು ಇರ್ತಾರೆ ಜಗತ್ನಾಗ, ಇದ್ದೇ ಇರ್ತಾರೆ. ಯಾವರ ಹೆಣ್ಮಕ್ಳು ಒಬ್ಬರೇ ಜೀವನ ಮಾಡ್ತಾರಂದ್ರೆ ಕಂಡವ್ರು ನೋಡ್ತಿದ್ದಂಗೆ ಅನುಮಾನ ಪಟ್ಕೊಂತ ಹಿಂಗೆಲ್ಲ ಮಾತಾಡೋರು. ತಲೆ ಕೆಡಿಸ್ಕೊಬೇಡಕ್ಕ, ಹೋಗ್ಲಿ ಬಿಡ. ಶಾತಕ ಅಂದಂಗೆ ಏನು ಸುದ್ದಿ ಇಲ್ಲಲ್ಲ, ಹೋಟ್ಲು ಮಾಡೋಣ ಅಂತ ಹೇಳಿ ನಾನು ಶಾತಕ ಇವತ್ತು ಹೇಳ್ತಾಳ ನಾಳೆ ಹೇಳ್ತಾಳ ಸುದ್ದಿ ಅಂತ ನಾ ಕಾಯ್ಕೋತ ಕೂತೇನವ. ಏನಾಯ್ತ ಸುದ್ದಿ? ಎಲ್ಲ ತಯಾರಿ ನಡೆದೈತೆ ಗಿರ್ಜಿ. ಅದಕ್ಕೆ ಬೇಕಾದ ಬಾಳಗಿ, ಆಮೇಲೆ ಅವಕ್ಕೆ ಬಜ್ಜಿ ಕರಿ ಹಾಕೋ ಚಮಚೆ ಬೇಕಲ್ಲ ಜಾರಿ ಸೌಂಟ್ ಅದು, ಆಮೇಲೆ ಇನ್ನೂ ಏನೇನೋ ಭಾಳ ತರುವುದಾವಂತ. ಅವನ್ನೆಲ್ಲ ನನ್ನ ಮಗ ನಾ ತಂದು ಕೊಡ್ತೇನೆವ, ತಂದು ಕೊಟ್ಮೇಲೆ ಚಾಲು ಮಾಡುವಂತ್ರಿ ಅಂತ ಹೇಳನವ. ಎಷ್ಟರ ಮಟ್ಟಿಗೆ ಏನೋ ಗೊತ್ತಿಲ್ಲ. ಗಂಡ ಹೆಂಡತಿ ಅವರೇ ಮಾತಾಡ್ತಿರ್ತಾರೆ. ನನಗೆ ಒಮ್ಮೆ ಹೇಳ್ತಾರೆ, ಒಮ್ಮೆ ತಾವ ಮಾತಾಡ್ತಿರ್ತಾರೆ. ಹಂಗಾಗಿ ಗೊತ್ತಾಗೋದಿಲ್ಲ. ತಡಿ ನಾನು ಈರಿ ಕರಿತೀನಿ. ಈರಿ ಹೇಳ್ತಿ ಅಲ್ಲ, ಬಜ್ಜಿ ಮಿರ್ಚಿ ಅಂಗಡಿದು ಏನಾಯ್ತು ಅಂತ ಕೇಳಕ್ಕೆ ಬಂದದ್ದು ಪಾಪ ಗಿರ್ಜಿ. ಅಯ್ಯೋ ಗಿರ್ಜಕ್ಕರ, ಬಜ್ಜಿ ಮಿರ್ಚಿ ಅಂಗಡಿದು ನಡೆದತ್ರಿ ಕೆಲಸ. ಅದಕ್ಕೆ ಬೇಕಾಗಿದ್ದು ಬಾಳ್ಗಿ, ಜಾರಿ ಸೌಂಟು, ಆಮೇಲೆ ಗಿರ್ಮಿಟ್ ಪಲ್ಯ ಮಾಡಿ ಕಲ್ಸಾಕೋದು ಚಮಚೆ ಗಿಮ್ಚೆ ನಮ್ಮ ಕಡೆ ಅದಾವ ಬಿಡ್ರಿ. ಆಮೇಲೆ ಅದಕ್ಕೊಂದು ಒಲಿ ಬೇಕಲ್ರಿ ನಮ್ಗೀಗ, ದೊಡ್ಡ ಒಲಿ ಇಲ್ಲ. ಒಲಿ ಮತ್ತು ಅದಕ್ಕೆ ಒಲಿ ಈಗ ಅಂತಂದ್ರೆ ಸಿಲಿಂಡ್ರ್ ಹಚ್ಚೋದನ್ನ ಅಂತ ವಿಚಾರ ಮಾಡೇವಿ ಈಗ. ಹಾಗಾಗಿ ಒಂದು ಸಿಲಿಂಡ್ರ್ ಒಲಿನ ತರಬೇಕಾಗೈತಿ ಈಗ. ಅದೊಂದು ಮತ್ತು ಇದು ಬಜ್ಜಿ ಕರ್ಕರ್ ಹಾಕ್ತಾರಲ್ರಿ ದೊಡ್ಡದೊಂದು ಜರ್ಮನಿದು, ಅದು ಎಂಥದ್ದು ತಾಟ ಅಂದ್ರಪ್ಪ ಇವ್ರು, ಅದನ್ನು ತರಬೇಕು. ಆಮೇಲೆ ಇನ್ನು ಏನೇನ ಅಂದ್ರಪ್ಪ, ಒಂದು ಟೇಬಲ್, ಇವೆಲ್ಲ ತರಬೇಕಾಗೈತ್ರಿ. ಇವನ್ನೆಲ್ಲ ಈಗ ತಂದ್ರಂದ್ರೆ ವ್ಯವಸ್ಥೆ ಮಾಡೋದ. ಈಗ ಕೈಯಾಗ ಒಂದು 20,000 ಐತಂತ ನಮ್ಮ ಮನೆಯವ್ರ ಕಡೆ. ಇವ್ರ ಕಡೆ ಇನ್ನೊಂದು 5,000 ರೂಪಾಯಿ ಕಮ್ಮಿ ಬಿದ್ದೈತಿ. ಅದನ್ನು ತೊಗೊಂಡು ಜೋಡಿಸಿಂದು ನಾನು ನೀನು ಪ್ಯಾಟಿಗೆ ಹೋಗಿ ಏನೇನು ಬೇಕೆಲ್ಲ ತಂದು ಬಿಡೋಣ ಅಂತ ಹೇಳ್ಯಾರ. ನಾಳೆ ಆದರೂ ಹೋಗ್ಬೋದು ಪ್ಯಾಟಿಗೆ ಹೋಗಿ ಎಲ್ಲ ತಂದು ಬಿಟ್ರೆ. ಅಂಗಡಿನೂ ನೋಡ್ಯಾರ. ಇವ್ರ ಅಂಗಡಿ ಮುಂದೆ ಒಂದು ಡೆಬ್ಬಿ ಅಂಗಡಿ ಇತ್ತಂತೆ, ಗಾಡಿ ಇತ್ತಂತೆ ದುಡುಗು. ಆ ಗಾಡಿನ ಮಾತಾಡ್ಯಾರ. ಆ ಗಾಡ್ಯಾಗ ಈಗೆಲ್ಲ ಸಾಮಾನು ಇಟ್ಕೊಂಡು ಅಲ್ಲೇ ವ್ಯಾಪಾರ ಮಾಡೋದು. ಸಂಜೆಗೆ ಇವ್ರ ಅಂಗಡಿ ಮುಂದೆ ಬಿಟ್ಟು ಚಾವಿಯಾಗಿ ಬಂದ್ಬಿಡೋದು. ಆ ಟೇಬಲ್ಲು, ಬಜ್ಜಿ ಮಿರ್ಚಿ ಎಲ್ಲವನ್ನು ಅಲ್ಲಿ ಅಂಗಡಿ ಒಳಗಿಟ್ಟು ಚಾವಿ ಹಾಕಿ ಮತ್ತು ಅದಾದ್ಮೇಲೆ ಅಂಗಡಿ ಮುಂದೆ ಬಾಗ್ಲದಾಗ ಎಲ್ಲ ಇವನ್ ಮಾಡೋದು. ಈ ಥರ ಮಾತುಕತೆ ಆಗೈತೆ ನೋಡ್ರಿ ಗಿರ್ಜಕ್ಕರ ಈಗ. ಅದು ಚಿಂತೆ ಇಲ್ಲಿ ಬಿಡಂಗಾರ, ಅಲ್ಲೇ ಏನು ಖಾಲಿ ಆಕತ್ ಪಟಕ್ನ ಅಲ್ಲೇ ನಿನ್ನ ಗಂಡ ಅಂಗಡಿಯಾಗ ತೊಗೊಳೋದು ಮತ್ತು ಮಾಡೋದು ಅಂದ್ರೆ ಚಿಂತೆ ಇಲ್ಲಿ ಬಿಡಂಗಾರ. ಹೌದು, ಅದಕ್ಕೆ ಅದನ್ನು ಮಾತಾಡ್ಯಾರ ಈಗ. ನಾನು ಒಟ್ಟೆ ನನ್ನ ಕಡೆ ಒಂದು 4,000 ರೂಪಾಯಿ ಕೊಡ್ಲೇನ, ನಿಧಾನಕ್ಕೆ ಇದ್ದಾಗ ಕೊಡ್ರಿಬೇಕಾರೆ ಹೊಳ್ಳೆ, ಅದಕ್ಕೇನಿಲ್ಲ. ಹೌದನ? ಇವ್ರೇನಂದ್ರೆ ಇವತ್ತೊಂದು ದೊಡ್ಡ ಒಂದು ಸಂತಿ ಚೀಲ ಕಟ್ಟೋದೈತಿ, ಅದ್ರ ರೊಕ್ಕ ಬಂತಂದ್ರೆ ನಾನು ಇದು ಮಾಡ್ತೀನಿ ಅಂದಾರ. ನಾ ಹೇಳ್ತೇನೆ ತಡ್ರಿ. ನೋಡುವ, ನನ್ನ ಮಗ ರೇಷನ್ಗೆ ಅದಕ್ಕಿದಕ್ಕಂತ ಕಳ್ಸಿರ್ತಾನ. ನಾನು ಒಬ್ಬಕ್ಕೆ ಏಟ್ ತಿಂದನಿ, ಏಟ್ ಬಿಟ್ಟೇನಿ. ಹಾಗಾಗಿ ರೊಕ್ಕ ಉಳಿಸಿ ತೆಗೆದಿಟ್ಕೊಂಡಿರ್ತೇನೆ. ನಾಳೆ ಏನು ಕಾರ ದವಾಖಾನೆ ಅದು ಇದು ಅಂತಂದ್ರೆ ಬೇಕಲ್ಲ, ಅದು ಕರೆ ಅನ್ನ. ಮತ್ತೆ ಊರಿಗೆ ಯಾವಾಗ ಬರ್ತಾರಂತ ನಿನ್ನ ಮಗ ಅದು ಸಸಿ? ಊರಿಗೆ ಈಗೇನು ಬರಲ್ಲ ಶಾಂತಕ್ಕ. ಇದಕ್ಕೆ ಹೇಳೇನಿ, ಈಗ ಗಣಪನ ಹಬ್ಬಕ್ಕದು ಬಾರಪ್ಪ ಮತ್ತು ಬರ್ದಂಗೆ ಇರಬೇಡ ಅಂತ ಹೇಳೇನಿ. ಹೂವೇ ಬರ್ತಾನೆ ಅಂದಾನ, ಬಂದಾಕರೆ ಇನ್ನು. ಹೌದನ? ಬರ್ತಾನಂತು ಅಂದಂಗೆ ನನ್ನ ಮಗ ಫೋನ್ ಮಾಡಿದ್ ನಾನು ನಿನ್ನ ಮಗಗೆ ಏನಾರ ಹೇಳಿದ್ನ ಏನು ನನಗೆ ಗೊತ್ತಾಗಿಲ್ವ. ನಾನು ಫೋನ್ ಹಚ್ಚು ಅಂತ ನೆನಪು ಮಾಡಿಲ್ಲ. ಯಾಕಂದ್ರೆ ಮತ್ತೆ ಫೋನ್ ಹಚ್ಚಿದ್ದೇನಂದ್ರೆ ಇನ್ನೂ ನಿನ್ನ ಮಗ ಹೇಳಿಯೇ ಬಿಟ್ಟಿಯೇ ಗೊತ್ತಿಲ್ಲ. ನಾನು ಹೇಳತ್ಲೆ ಇವ ಫೋನ್ ಹಚ್ಚಿ ಯಾಕೆ ಬೇಕಂತ. ಇವನ್ ಮೊನ್ನೆ ಇಲ್ಲಿ ಮನ್ಯಾಗ ಕುಂತಿದ್ನೆಲ್ಲ ಮಾತಾಡ್ಕೊಂತ ಇಲ್ಲಿಂದ ಹೊಳ್ಳಿ ಹೋಗ್ತಿದ್ದಂಗೆ ಪಟ ಅವ್ನು ಫೋನ್ ಹಚ್ಚೇ ಬಿಟ್ಟೆ ನಾನು. ಹಿಂಗಿಂಗ ನಮ್ಮ ಮನೆ ಅಂತಿಲ್ಲ, ಇವ ರಾಮ್ಯ ಫೋನ್ ಹಚ್ಚಿದ್ರೆ ನಾನಾ ಕೊಟ್ಟೇನೆ ಅಂತ ಹೇಳಿ ನೀನು ಅಂತದು ಹೇಳಿದೆ. ಇವ ಮತ್ತು ಆಮೇಲೆ ಸಿಟ್ಟಿಗೆ ಎದ್ಗಿದ್ದಾನೆ ಬೇವ. ಆಮೇಲೆ ಗೊತ್ತಾಗಿ ನನಗೆ ಎದಕ್ಕೆ ಬೇಕು ಸುಳ್ಳು ಹೇಳೋದು ಅಂದ. ನೀ ಏನು ತಿಳ್ಕೊಬೇಡ, ಸುಳ್ಳು ಏನಿಲ್ಲ ಇದ್ರಾಗ. ಹಿಂಗೆ ಪಾಪ ಕಸ್ತೂರಿ ಹಾಕಿ ಹಿಂಗೆ ಮಾಡ್ಯಾನವ, ಹಿಂಗೆ ಅವ್ರಿಬ್ಬರು ಜಗಳ ನಡೆದೈತಿ ಅದಕ್ಕೆ ಅಂತದ್ದು ಹೇಳಿದೆ. ಹೇಳಿಂದ ಆಯ್ತು ಕರ್ವ ಹೇಳ್ತಾನೆ ಅಂತಂದೇಳಿ ಅಂದ ನಾನು. ಹಬ್ಬ ಈಗ ಒಂಚೂರು ನಿರ್ಮಲ ಆಯ್ತು ನೋಡಗಿರ್ಜಿ.
ಅಯ್ಯೋ ನನ್ನ ತಲೆಯಾಗ ಒಂಥರ ಗುಡ್ಡು ಕುಂತಂಗಾಗಿತ್ತಿದ. ನಿನ್ನ ಮೊಮ್ಮಗಳು ಹೋದ್ಲ, ನೀನು ಸಂಜೆಗೆ ಹೋದ್ಲು ಊರಿಗೆ. ನೀನು ಸಂಜೆಗೆ ಟ್ರೈನಿಗೆ ಹತ್ತಿದ್ಲ, ಈಗ ಬೆಳಗ್ಗೆ ಮುಟ್ಟಾಳ ಅಂತ ಫೋನ್ ಬಂದಿತ್ತಪ್ಪ. ಇವತ್ತಿನ ತಾಯಿ ಮಗಳು ಮಾತಾಡಕತ್ತಿದ್ರ, ಆಕಿನೂ ಊರಿಗೆ ಹೋದ್ಲು. ಇನ್ನೊಂದು 2 ವರ್ಷ ಐತೆ, ಹಂಗೂ ಹಿಂಗೂ ಓದಿ ಮುಗಿಸಿ ಬಂದ್ಲಂದ್ರೆ ದೊಡ್ಡದೊಂದು ನೌಕರಿ ಮಾಡಕ್ಕೆ ನಿಂದಿರ್ತಾಳ. ಚಲೋ ಆತ್ ಬಿಡಿ. ಏನಾರ ಸಣ್ಣ ಪುಟ್ಟ ಏನಾರ ಸಹಾಯ ಬೇಕಂದ್ರು ಓಕೆಮ್ಮ, ನಿನ್ನ ಮಗ ಸೊಸಿ ಮೊಮ್ಮಕ್ಕಳು ಅಲ್ಲೇ ಅದಾರ ಅಂತೀಯಲ್ಲ, ಚಲೋ ಆತ. ಅದಕ್ಕೇನಂತೆ